ಶ್ರೀ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ವಿದ್ಯಾರ್ಥಿ ವೇತನ ಮತ್ತು ಸಹಾಯಧನ ವಿತರಣಾ ಕಾರ್ಯಕ್ರಮವು ದಿನಾಂಕ 17/5/26ನೇ ಭಾನುವಾರ ಬೆಳಿಗ್ಗೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ನಿವೇಶನ ಇರುವ ಗ್ರಾವಿಟಿ ಶಾಲಾ ಬಳಿ ಮುಂದಾತಿ ಬಳಿ ಕಾರ್ಯಕ್ರಮ ಜರುಗುತ್ತದೆ. ಇದರ ಕಾರ್ಯಕ್ರಮಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವವನ್ನು ವಂಶಿಕ ಆಡಳಿತ ಮುಕ್ತೇಶ್ವರರು ಶ್ರೀ ದುರ್ಗಾಪರಂ ದೇವಸ್ಥಾನ ಮಂದಾತಿ ಇದರ ಆಡಳಿತ ಮುಕ್ತೇಶ್ವರಾದ ಶ್ರೀ ಎಚ್ ಧನಂಜಯ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ರಾಜ್ಯದ ನಮ್ಮ ಕ್ಷತ್ರಿಯ ಮರಾಠ ಪರಿಷತ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಸುರೇಶ್ ಶಾಟೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಭಾವಚಿತ್ರ ಪುಷ್ಪಾಂಜಲಿಯನ್ನು ನಮ್ಮ ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಕೊಡ್ಗಿ ಅವರು, ಅದೇ ರೀತಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರು, ಹಾಗೆ ರಾಜ್ಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಕ್ಕಂಥ ಕೆಕೆಪಿಯ ಎಸ್.ಆರ್. ಸಿಂಧೆ ಅವರು, ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆಕೆಪಿ ಬೆಂಗಳೂರಿನ ಸಿ.ಟಿ.ಆರ್. ಸುನೀಲ್ ಚೌಹಾಣ್ ಅವರು, ಅದೇ ರೀತಿ ರಾಜ್ಯ ಖಜಾಂಚಿಯಾಗಿರ್ತಕ್ಕಂಥ ಡಿ.ಆರ್. ವೆಂಕಟರಾಮ್ ಚೌಹಾಣ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಳೆದ ಬಾರಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಕೂಡ ನಮ್ಮ ಕಾರ್ಕಳದಲ್ಲಿ ಶ್ರೀ ದುರ್ಗಾಪರಮೇಶ್ವರ ಹಿರಿಯಂಗಡಿ ದೇವಸ್ಥಾನದಲ್ಲಿ ಜರುಗಿದ್ದು, ಈ ಬಾರಿ ಇದನ್ನು ನಮ್ಮ ಮಂದಾರ್ತಿಯಲ್ಲಿ ಇರುವ ನಿವೇಶನದಲ್ಲಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಆದೇಶ ಬಂದ್ರಿಂದ ನಾವು ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ